ಮಾಡ್ತಾ ಇರೋದು. ಅಂದ್ರೆ ಗಾಂಧಿ ಹೆಸರಿನ ಬಗ್ಗೆ ಕಾಂಗ್ರೆಸ್ಗಿರುವ ಒಲವು ಇಷ್ಟೇನಾ ಅನ್ನೋ ಪ್ರಶ್ನೆಯನ್ನ PC ಮೋಹನ್ ಅವರು ಕೇಳ್ತಿದ್ದಾರೆ. ಆನಂದ್ ಸರ್. PC ಮೋಹನ್ ಅವರ ಟ್ವೀಟು ನೀವು ಹೇಳಿದಿರಿ, ಅದನ್ನ ಮಾತನಾಡೋಣ. ಅದಕ್ಕೂ ಮುಖ್ಯವಾಗಿ ಇವತ್ತಿನ ಚರ್ಚೆ ವಿಷಯ ಡೈಲ್ಯೂಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಒಂದು ಉದ್ಯೋಗ ಖಾತ್ರಿ ಅನ್ನುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಆ ಯೋಜನೆಯನ್ನ ಸಂಪೂರ್ಣವಾಗಿ ಅದನ್ನು ದಿಕ್ತಪ್ಪಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರೋದು ಗೊತ್ತಿರೋ ಸತ್ಯ. ಇಡೀ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಇದ್ದಂತಹ ರಕ್ಷಣೆ, ಆರ್ಥಿಕ ಸಹಾಯ ಇವನ್ನೆಲ್ಲವನ್ನೂ ಅದು ಹಿಂದೆ ಸರ್ಕೊಂಡು ರಾಜ್ಯಗಳ ಮೇಲೆ ಅದನ್ನು ಹಾಕಿದೆ, ದಿವಾಳಿ ಮಾಡಿದೆ. ಎರಡನೇದು, ಅದನ್ನ ಇಡೀ ಆರ್ಥಿಕ ಶಕ್ತಿಯನ್ನ ನಾವು ಕುಗ್ಗಿಸಿರೋದ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ಅದ್ರ ಜೊತೆ ಇನ್ನೊಂದು ಏನಂದ್ರೆ ಅದರ ಹೆಸರನ್ನ ಬದಲಾವಣೆ ಮಾಡಿದ್ದು. ಇಲ್ಲಿ ಗಾಂಧಿ ಹೆಸರಿರ್ಬೇಕಾ, ರಾಮನ ಹೆಸರಿರ್ಬೇಕಾ, ನಿಮ್ಮ ಹೆಸರಿರ್ಬೇಕಾ, ನನ್ನ ಹೆಸರಿರ್ಬೇಕಾ ಅನ್ನೋದು ಮುಖ್ಯ ಅಲ್ಲ. ಕಾಯ್ದೆಯ ಮೂಲ ತತ್ವ ಏನಿದೆಯಲ್ಲ ಆ ತತ್ವಕ್ಕಾದ್ರೂ ಗೌರವ ಕೊಡಬೇಕಾಗಿತ್ತು. ಇದು ಬಿಜೆಪಿಯವರು ಹಿಂದೆ ಒಂದು ಯಾವ್ದೋ ಸರ್ಕಾರ ಮಾಡಿರುವಂತ ಕಾಯ್ದೆ ಒಂದೇನೋ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಆ ಕಾಯ್ದೆ ಅಥವಾ ಅದನ್ನ ಇನ್ನೊಂದಿಷ್ಟು ಬಲಪಡಿಸುವಂತ ಏನಾದ್ರೂ ಸಲಹೆಗಳನ್ನ, ತಿದ್ದುಪಡಿಗಳನ್ನ ಮಾಡೋದಿದ್ರೆ ಮಾಡಬೇಕು. ಇವರು ಅವ್ರ ಹೆಸರು ಹಾಕಿರೋದನ್ನ ಇವ್ ಸುಣ್ಣ ಬಣ್ಣ ಬಳದು ಇವರೇನೋ ಹೆಸರು ಬರ್ಕೊಂತ ಓಡಾಡಿದ್ರೆ ಪ್ರಯೋಜನ ಏನಾಗುತ್ತೆ? ಇದರಿಂದ ಹೆಸರು ಬದಲಾವಣೆಗಳನ್ನ ಮಾಡೋದ್ರ ಮುಖಾಂತರ ದೇಶ ಅಭಿವೃದ್ಧಿ ಆಗ್ಬಿಡುತ್ತಾ? ಈಗ ಮುಂದಿನ ಸಲ ಇನ್ನೊಂದ್ಸಲ ಕಾಂಗ್ರೆಸ್ನವರು ಬಂದಾಗ, ಇನ್ನೊಂದ್ಸಲ ಜೆಡಿಎಸ್ನವರು ಬಂದಾಗ ಅವರು ಬೇಕಾಗಿರೋ ಹೆಸರುಗಳನ್ನು ಮಾಡ್ಕೊಂತ ಹೋದ್ರೆ ಎಲ್ಲಿಗೆ ಹೋಗ್ಬಿಡ್ತೀವಿ ನಾವು? ಹಾಗಾಗಿ ಇಂಥ ಒಂದು ಸಂಕುಚಿತ ಮನೋಭಾವನೆಯನ್ನು ಏನಾದ್ರೂ ಇಟ್ಕೊಂಡು ಇದನ್ನ ಮಾಡಿದಾರಲ್ಲ, ಖಂಡಿತವಾಗ್ಲೂ ಇದನ್ನ ಯಾರು ಒಪ್ಪೋದಕ್ಕಾಗೋದಿಲ್ಲ. ಮೂರನೇ ಇದ್ರಲ್ಲಿ ಮಿಸ್ಟೇಕ್ ಇರೋದು, ಇದರಲ್ಲಿರೋದು ಇಡೀ ಭಾರತ ದೇಶ ಅಂತಂದ್ರೆ ಯಾವ್ದೋ ಪಾರ್ಲಿಮೆಂಟಿನ ಕೈಯಿನ ಗೊಂಬೆ ಅಲ್ಲ ಇದು. ರಾಜ್ಯಗಳಿಗೂ ಕೂಡ ತಮ್ಮದೇ ಆದಂತಹ ಅಧಿಕಾರಗಳು ಎಲ್ಲ ಇದಾವೆ. ಭಾರತ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನದೊಳಗಡೆ ರಾಜ್ಯಗಳಿಗೂ ಕೂಡ ಸ್ವಾಯತ್ತ ಅಧಿಕಾರಿಗಳು ಇದಾವೆ. ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ, ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾನೂನು ತರ್ತೀವಿ ಅಂತಂದ್ರೆ ಕನಿಷ್ಠ ರಾಜ್ಯ ಸರ್ಕಾರಗಳ ಅಭಿಪ್ರಾಯಗಳನ್ನು ಕೇಳದೆ ನಾನೊಂದು ಕಾನೂನು ತಂದುಬಿಡ್ತೀನಿ ಅಂತಂದ್ರೆ ಇದು ಕೇಂದ್ರ ಸರ್ಕಾರ ಡೆಮೊಕ್ರೆಟಿಕ್ ಆಗಿ ನಡ್ಕೊಳ್ತಾ ಇಲ್ಲ, ಸರ್ವಾಧಿಕಾರಿ ಧೋರಣೆಯನ್ನು ಇದರಲ್ಲಿ ತೋರಿಸಿದೆ ಅನ್ನೋದು ಈ ಕಾಯ್ದೆಯಲ್ಲಿ ಗೊತ್ತಾಗಿದೆ. ಇದೇ ಅಂಶಕ್ಕೆ ಸಂಬಂಧಪಟ್ಟಂತೆ ಸುನಿಲ್ ಕುಮಾರ್ ಅವರು ಇವತ್ತು ಸೆಷನ್ ಅಲ್ಲಿ ಮಾತನಾಡ್ತಾರೆ. ಆಯ್ತು, ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ ಕೇಸ್ ರಾಜ್ಯ ಸರ್ಕಾರದ ಯಾವುದೋ ಒಂದು ಕಾಯ್ದೆಗೆ ವಿರೋಧ ಬಂತು ಅಂದ್ರೆ ರಾಜ್ಯ ಸರ್ಕಾರದ ಆರ್ಡರ್ ನಾವು ಫಾಲೋ ಮಾಡೋದಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ನಾಳೆ ದಿನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಿರೋ ರೀತಿಯಲ್ಲಿ ತಿರುಗಿ ನಿಂತ್ರೆ ಅದನ್ನ ರಾಜ್ಯ ಸರ್ಕಾರ ಸ್ವೀಕಾರ ಮಾಡುತ್ತಾ? ಡಿಸೆಂಟ್ರಲೈಸ್ ಕೇವಲ ರಾಜ್ಯ ಮತ್ತೆ ಕೇಂದ್ರ ಮಾತ್ರ ಅಲ್ಲ, ಸುನಿಲ್ ಕುಮಾರ್ ಅವರಿಗೆ ಬಹುಶಃ ಗ್ರಾಮಾಡಳಿತ, ಗ್ರಾಮ ಪಂಚಾಯತ್ ಅಧಿಕಾರ ವ್ಯಾಪ್ತಿ, ಸಂವಿಧಾನದ ತಿಳುವಳಿಕೆ ಸ್ವಲ್ಪ ಕೊರತೆ ಇರಬಹುದು. ವ್ಯತ್ಯಾಸ ತಿಳಿಸ್ತೀನಿ. ಅನುಮಾನ ಸರ್, ನಮ್ಮ ವೀಕ್ಷಕರಿಗೂ ತಿಳಿಸ್ಬಿಡಿ. ಈಗ ಕೇಂದ್ರ ಸರ್ಕಾರ ಕೊಟ್ಟ ಆಜ್ಞೆಯನ್ನ ಚಾಚೂ ತಪ್ಪದೆ ಪಾಲಿಸಬೇಕು ಅನ್ನೋ ಏನು ಮರ್ಜಿ ಏನಿಲ್ಲ ರಾಜ್ಯ ಸರ್ಕಾರ. ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಒಪಿನಿಯನ್ ಅನ್ನೋ ಹಾಗಿದ್ರೆ ರಾಜ್ಯ ಸರ್ಕಾರದ ನಿರ್ಧಾರಗಳನ್ನ ಗ್ರಾಮ ಪಂಚಾಯತಿ ತಿರಸ್ಕಾರ ಮಾಡಬಾರದು ಅಂತಿಲ್ವಾ ಅನ್ನೋದು ಸುನಿಲ್ ಕುಮಾರ್ ಅವರ ಪ್ರಶ್ನೆ. ಸುನಿಲ್ ಕುಮಾರ್ ಅವರಿಗೆ ಅದರ ತಿಳುವಳಿಕೆ ಕೊರತೆ ಇದೆ ಅಂತ ಹೇಳಿ ನಾನು ಹೇಳಕ್ ಹೊರಟೆ. ಯಾಕಂತಂದ್ರೆ ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿಗಳು ಅಥವಾ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಆಡಳಿತದ ವ್ಯಾಪ್ತಿಯಲ್ಲಿ ಇದೆ ಅನ್ನೋದು ಅವರಿಗೆ ಗೊತ್ತಿದ್ದು ಕೂಡ ಸುಮ್ಮನೆ ಏನೋ ಮಾತನಾಡಿದ್ದಾರೆ. ಇರಲಿ. ಎರಡನೇದು, ಇಲ್ಲಿ ಉದ್ಯೋಗ ಖಾತ್ರಿ ಪ್ರಶ್ನೆ ಬಂದಾಗ ಈಗ ತಂದಿರೋ ಕಾನೂನಲ್ಲಿ ಏನಿದೆ 60% ಮತ್ತು 40% ಹಣವನ್ನ ಹಂಚಿಕೆ ಮಾಡುವಂತದ್ದು. ಹಿಂದೆ ಇದ್ದಂತ ಕಾಯ್ದೆಯಲ್ಲಿ 90% ಅಷ್ಟು ಹಣವನ್ನ ಕೇಂದ್ರ ಸರ್ಕಾರ ಅದಕ್ಕೆ ಕೊಡ್ತಾ ಇತ್ತು. ಮತ್ತು ಈಗ ಹಣಕಾಸನ್ನ ಹೆಚ್ಚು ರಾಜ್ಯ ಸರ್ಕಾರ ಕೊಡಬೇಕನ್ನುವಂತ ಒಂದು ಕಾನೂನು ತರಬೇಕಂತಂದ್ರೆ ಕನಿಷ್ಠ ಅದನ್ನ ರಾಜ್ಯ ಸರ್ಕಾರಗಳ ಅಭಿಪ್ರಾಯಗಳನ್ನ ಕೇಳುವಂತದ್ದು ನಿಯಮ. ಅದು ಆ ನಿಯಮವನ್ನ ಕರ್ಟಸಿಗಾದರೂ ಈ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಏಕಾಏಕಿ ಟೆಕ್ನಿಕಲ್ ಅಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದನ್ನ ಬಿಜೆಪಿಯವರು ಈ ಅಧಿವೇಶನದಲ್ಲಾಗ್ಲಿ ಅಥವಾ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಆ ಪ್ರಶ್ನೆಯನ್ನು ಎತ್ತಬೇಕಾಗಿತ್ತು. ಪ್ರಶ್ನೆ ಆನಂದ್ ನಾಯ್ಕ್ ಸರ್, ಐ ಆಮ್ ಸಾರಿ ಶಿವಶಂಕರ್ ಸರ್, ಇನ್ನೊಂದು ನಿಮಿಷ ನಿಮ್ಮ ಸಮಯ ನಾನು ತಗೊಂಡು ಅಲ್ಲಿಗೆ ಚರ್ಚೆಯೇ ಆಗದೆ ಈ ಕಾಯ್ದೆಯಲ್ಲಿ ಹಿಂಗಿಂಗೆ ಇದೆ ಅಂತ ಹೇಳಿ ಗಾಂಧೀಜಿಯವರ ಬಾಯಲ್ಲಿ ಹೇಳಿಸಿದ ಕಾಂಗ್ರೆಸ್ನ ಪ್ರಯತ್ನ ಹಾಗಾದ್ರೆ ನಿಮ್ ಪ್ರಕಾರ ಏನ್ ಹೇಳ್ತೀರಿ? ಸೆಷನ್ ಕರೆದಿರೋದೇ ಏನಿದೆ ಏನಿಲ್ಲ ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೆ, ಯಾವುದನ್ನ ರಾಜ್ಯ ಸರ್ಕಾರ ಒಪ್ಪೋದು ಒಪ್ಪಬಾರದು ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೆ. ಆ ಚರ್ಚೆ ಆಗ್ಲಿಕ್ಕೆ ಮುಂಚೆನೆ ಇಲ್ಲ, ಈ ಕಾಯ್ದೆ ಇರೋದೇ ಹೀಗೆ, ಈ ಕಾಯ್ದೆ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಕಿತ್ಕೊಳ್ತಾ ಇದೆ, ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗ್ತಿದೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡುವಂತದ್ದು ಸರ್ಕಾರಕ್ಕೆ ಏನು ಬಂದಿತ್ತು? ನೀವು ಏನ್ ಯೋಚನೆ ಮಾಡ್ತೀರಿ? ನೀವು ಒಂದು ನಿಮ್ಮ ಜವಾಬ್ದಾರಿ ಅಲ್ಲ, ನೀವು ಕೇಳಿಸ್ಕೊಳ್ಳಿ. ಆಯ್ತು, ನೀವು ಪತ್ರಕರ್ತರಾಗಿ ಕೇಳಿದ್ರಿ, ಸರಿ ಇದೆ. ಆದ್ರೆ ನೀವು ಯೋಚನೆ ಮಾಡ್ಬೇಕು. ಅಲ್ಲ, ನೀವು ಯೋಚನೆ ಮಾಡ್ಬೇಕಾಗಿರೋದು ಏನಿದೆ ಅದರಲ್ಲಿ? ಆ ಜಾಹೀರಾತಲ್ಲಿ ಏನಿದೆ? ಜಾಹೀರಾತಲ್ಲಿ ತಪ್ಪೇನಿದೆ? ಜಾಹೀರಾತಲ್ಲಿ ಇಡೀ ಕೊಡಿ ನಿಮಿಷ ಅಲ್ಲ, ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಿ ಆಮೇಲೆ ನೀವೇನೋ ಪ್ರಶ್ನೆ
ಮಾತಾಡೋಕೆ ಅವಕಾಶ ಕೊಡಿ. ಕೇಳಿಸ್ಕೊಳ್ಳಿ ನೀವು. ಇರ್ಲಿ ಸರ್, ನನ್ನ ಜೊತೆ ಮಾತಾಡ್ತಾರೆ, ಆಮೇಲೆ ಮಾತಾಡಿ. ನೀವೇ ಅಷ್ಟೊಂದು ನೋಡಿ, ಇದೊಂದು ಜಾಹೀರಾತು. ಜಾಹೀರಾತು ಸರ್ಕಾರ ಜನರನ್ನ ಜಾಗೃತಿಗೊಳಿಸೋದಕ್ಕೆ ಪ್ರತಿ ಇಲಾಖೆಗಳಲ್ಲಿ ಹಣಕಾಸನ್ನು ನಿಗದಿ ಇಟ್ಟಿರ್ತಾರೆ. ಆ ನಿಗದಿ ಇರೋ ಹಣಕಾಸನ್ನ ಜಾಹೀರಾತು ನಿಮ್ದೇ ಮಾಧ್ಯಮಗಳಿಗೆ ಇದನ್ನು ಕೊಟ್ಟು ಪ್ರಚಾರ ಪಡಿಸ್ತಾರೆ. ನಿಮ್ಗೆ ಏನಾದ್ರೂ ಅದರಲ್ಲಿ ಮಾನಹಾನಿಕಾರಿ ಆಗಿರುವಂತದ್ದು, ಅಪಮಾನಕಾರಿ ಆಗಿರೋದು, ವಿರುದ್ಧ ಆಗಿರೋದು ಇದ್ರೆ ಅದರ ವಿರುದ್ಧ ಕೇಸ್ ಹಾಕಬಹುದು. ಅದನ್ನ ನೀವು ವಾಗ್ವಾದ ಮಾಡಬಹುದು, ಚರ್ಚೆ ಮಾಡಬಹುದು. ಇಲ್ಲಿ ಪ್ರಶ್ನೆ ಇರೋದು, ನಾನೊಬ್ಬ ನಾಗರಿಕ, ನೀವು ಕೇಳ್ಕೊಳ್ಳಿ. ಇದರಲ್ಲಿ ಇರೋ ಅಂಶ ಇದೆಯಲ್ಲ, ಇಡೀ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನ ಡೈಲ್ಯೂಟ್ ಮಾಡಿ ಆ ಇಡೀ ಯೋಜನೆಯ ಶಕ್ತಿಯನ್ನ ಕುಂದಿಸುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದಾಗ ಅದನ್ನು ಜಾಗೃತಿಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಜಾಹೀರಾತು ಕೊಟ್ಟಿದೆ. ಈ ಜಾಹೀರಾತಿನ ಮುಖ್ಯ ಅಂಶವನ್ನು ನೀವು ಗಮನಿಸ್ತಾ ಇಲ್ಲ. ಜಾಹೀರಾತಿನ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಬೇಕಾದ ರೀತಿಯಲ್ಲಿ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ನೀವು ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆ ಅಲ್ಲ, ಅದು ನಿಮ್ಮ ಅಭಿಪ್ರಾಯ. ಅದು ಇದು ಪ್ರಶ್ನೆ ಅಲ್ಲ, ನಾನು ಹೇಳ್ತೀನಿ, ಪ್ರಶ್ನೆ ಅಲ್ಲ. ನೀವೊಂದು ರೀತಿಯಲ್ಲಿ ನೀವು ಪೂರ್ವಗ್ರಹ ನೋಡಿ, ನೀವು ಬಿಜೆಪಿ ಹೋಗ್ತಾರ, ನಾನು ಹೇಳೋದು ನೀವು ಬಿಜೆಪಿ ಹೋಗ್ತಾರ, ನಾನು ರಿಪಬ್ಲಿಕ್ ನೀವು ಬಿಜೆಪಿ ಹೋಗ್ತಾರೆ, ನೀವು ರಿಪಬ್ಲಿಕ್ ಪ್ರತಿನಿಧಿ ಕೇಳಿ ನಾನು ಹೇಳ್ತೀನಿ. ನನ್ನ ಮೇಲೆ ಬುಲ್ಡೋಸ್ ಮಾಡಿ ಪ್ರಶ್ನೆ ನೀವು ಪ್ರಶ್ನೆ ಕೇಳಿ, ಇವ್ರು ಹೇಳ್ತೀನಿ ಹೇಳಿ ಹೇಳಿ ಏನ್ ಪ್ರಶ್ನೆ ಇದರಲ್ಲಿ ನೋಡಿ. ಈ ಜಾಹೀರಾತು ಯಾವ ಕಾರಣದಲ್ಲಿ ಪ್ರಾಬ್ಲಮ್ ಇದೆ? ಈ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಇದೆ? ಏನ್ ಪ್ರಾಬ್ಲಮ್ ಇದೆ ಹೇಳಿ. ನಮ್ಮ ಪಾಯಿಂಟ್ ಮಾಡ್ಕೊತೀನಿ ಹೇಳಿ. ನನ್ನ ಸಂದೇಹ ಇದ್ದದ್ದು ಕೇಂದ್ರ ಸರ್ಕಾರದ ಕಾಯ್ದೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೇನೆ ಸೆಷನ್ಸ್ ಕರೆದಿರುವಾಗ, ಆ ಚರ್ಚೆ ಇನ್ನು ಸದನದಲ್ಲಿ ಆಗದಲೇ ಇರುವಾಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡುವಂತಹ ಜಲ್ದಿ ಏನಿತ್ತು? ಕೊಡಬಾರ್ದು ಅಂತ ನಿಯಮ ಇದೆಯಾ? ಶಿವಶಂಕರ್ ಸರ್ ಪ್ರತ್ಯೇಕವಾಗಿ ನೀವು ಇಷ್ಟು ಸರ್ಕಾರಗಳಿಗೆ ಜಾಹೀರಾತು ಇಂಥ ದಿನ ಕೊಡಬೇಕು, ಇಂಥ ದಿನ ಕೊಡಬಾರ್ದು ಅಂತಲ್ಲ. ನೋಡಿ, ನೀವು ಪ್ರಶ್ನೆ ಕೇಳಿದ್ರೆ ಆಗಲೇ ಹೋಗೋದಲ್ಲ. ಕೇಳಿಸ್ಕೊಳ್ಳಿ. ಇಲ್ಲ, ನಿಮ್ಮ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರಿ, ರಾಜ್ಯ ಸರ್ಕಾರಕ್ಕೆ ಇಂಥ ದಿನನೇ ಜಾಹೀರಾತು ಕೊಡಬೇಕು, ಹೀಗೇನೆ ಜಾಹೀರಾತು ಕೊಡಬೇಕಂತ ನಿಯಮಗಳಿದೆ, ಮಾಡಿದ್ರೆ ನಿಯಮದ ಉಲ್ಲಂಘನೆ ಆಗಿದೆ. ಶಿವಶಂಕರ್ ಸರ್ ಇವತ್ತು ನಿಮಿಷ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಂತಹ ಒಂದು ವರ್ಡಿಕ್ಟ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಇವತ್ತು ಅಶೋಕ್ ಅವರು ಉಲ್ಲೇಖ ಮಾಡಿ ಹೇಳಿದ್ರು, ಸುಪ್ರೀಂ ಕೋರ್ಟ್ ನ ಒಂದು ರೂಲಿಂಗ್ ಇದೆ ಸೇಯಿಂಗ್ ದಟ್ ಯಾವುದೇ ಪೊಲಿಟಿಕಲ್ ಪಾರ್ಟಿ, ಅದರಲ್ಲೂ ರೂಲಿಂಗ್ ಪಾರ್ಟಿ, ತನ್ನ ಪೊಲಿಟಿಕಲ್ ಅಜೆಂಡಾವನ್ನ ಪ್ರಮೋಟ್ ಮಾಡುವ ರೀತಿಯಲ್ಲಿ ಸರ್ಕಾರದ ದುಡ್ಡಲ್ಲಿ ಜಾಹೀರಾತು ಕೊಡೋ ಹಂಗಿಲ್ಲ. ಇದು ಸುಪ್ರೀಂ ಕೋರ್ಟ್ ನ ರೂಲಿಂಗ್ ಅಂತ ಹೇಳಿ ಅಶೋಕ್ ಅವರು ಹೇಳಿದ್ದಾರೆ. ನಿಜಾನ ಸರ್ ಇದು? ಇದು ಏನಂದ್ರೆ ಕಾನೂನಿನಲ್ಲಿ ಎರಡಿದೆ, ಒಂದು ಲೆಟರ್ ಅಂಡ್ ಸ್ಪಿರಿಟ್ ಅಂತ. ಈಗ ಸಾಮಾನ್ಯವಾಗಿ ನಾವು ಕಾನೂನನ್ನ ಸ್ಪಿರಿಟ್ ಅಲ್ಲಿ ಅದರ ಒಂದು ಭಾವನೆ ಏನಿದೆ, ಅದರ ಉದ್ದೇಶ ಏನಿದೆ ಅದನ್ನ ಫಾಲೋ ಮಾಡಬೇಕು. ಲೆಟರ್ ಅನ್ನೇ ಫಾಲೋ ಮಾಡುವಾಗ ಏನಾಗುತ್ತೆ, ಅದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಅನುಕೂಲ ಸಿಂಧು ಇದು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಮೇಯ್ನು ಈ ಜಯರಾಮ್ಜಿ ಈ ತರದ್ದೆಲ್ಲ ಏನ್ ನಡೀತಾ ಇದೆ, ಅದ್ರಲ್ಲಿ ನನಗೆ ಒಂದು ಕನ್ಸರ್ನ್ ಇರೋದೇನಂತಂದ್ರೆ, ಯಾವುದೇ ವಿಷಯ ತಗೊಳ್ಳಿ,